ಸೆಷನ್ನಲ್ಲಿ ಆ ಸ್ಥಳವನ್ನು ನೋಡಿದಾಗ ನನಗೆ ಕಾಣಿಸಿಕೊಂಡಿತು. ಬಹಳ ಜನರು ಹೃದಯದಲ್ಲಿ ಯೇಸು ಪ್ರಭುವನ್ನು ಅಂಗೀಕರಿಸಿ ಅವರ ಹೃದಯವು ಸೆಷನ್ನಂತೆ ಆಗಿರುತ್ತದೆ. ಏಕೆಂದರೆ ಲೋಕದ ರೀತಿಯಲ್ಲಿ ಇರುವ ಎಲ್ಲ ಕಾರ್ಯಗಳು ಅವರ ಹೃದಯದಿಂದಲೇ ಬರುತ್ತವೆ. ಅಂದರೆ ದೇವರಿಗೆ ಅಪ್ರಿಯವಾದ ಪಾಪಗಳು ಕೂಡ ಹೃದಯದಿಂದಲೇ ಹುಟ್ಟುತ್ತವೆ. ಅಲ್ಲಿ ಕ್ರಿಸ್ತನು ಹುಟ್ಟಿದನು. ಸೆಷನ್ನಿಗೆ ಯೇಸು ಪ್ರಭುವನ್ನು ಸ್ವೀಕರಿಸಲು ಅಲ್ಲಿ ಸ್ಥಳವಿಲ್ಲ ಎಂದು ಹೇಳಿದರು, ನಿರಾಕರಿಸಿದರು. ಹಾಗೆಯೇ ಈ ಲೋಕದಂತೆ ತುಂಬಿರುವ ಹೃದಯಗಳನ್ನು ಕೂಡ ಯೇಸುವನ್ನು ನಿರಾಕರಿಸುತ್ತವೆ. ಯೇಸು ಪ್ರಭುವಿಗೆ ಅಲ್ಲಿ ಜಾಗವಿಲ್ಲ. ಅದೇ ಸಮಯದಲ್ಲಿ ಕತ್ತಲೆ, ದುರ್ಗಂಧ, ದುರ್ವಾಸನೆ, ಅಶುದ್ಧಿಯಿಂದ ತುಂಬಿರುವ ಪಶುಗಳ ಕೊಟ್ಟಿಗೆಯಲ್ಲಿ ಯೇಸು ಹುಟ್ಟಿದನು ಎಂದರೆ ಅದರ ಅರ್ಥ, ಅದರ ಮಹತ್ವವೇನು ಎಂದರೆ ಯೇಸು ಪ್ರಭು ಯಾವ ಕತ್ತಲೆಯ ಹೃದಯಗಳಲ್ಲಿಯೂ ಹುಟ್ಟಲು ಸಿದ್ಧನಾಗಿದ್ದಾನೆ ಎಂಬುದನ್ನು ನಾನು ಭಾವಿಸಿಕೊಳ್ಳುತ್ತೇನೆ. ನಾನು ಎಷ್ಟು ಪಾಪಿಯಾಗಿದ್ದರೂ, ನಾನು ಎಷ್ಟು ಕತ್ತಲೆಯ ಜೀವನವನ್ನೇ ನಡೆಸುತ್ತಿದ್ದರೂ, ಪಾಪದಿಂದ ತುವಿದ್ದರೂ ಕೂಡ ಯೇಸು ಪ್ರಭುವನ್ನು ಅಂಗೀಕರಿಸಿದರೆ ಆತನನ್ನು ನನ್ನ ಜೀವನದಲ್ಲಿ ಸ್ವೀಕರಿಸಬಹುದು. ಅವನನ್ನು ಸ್ವೀಕರಿಸಿದಾಗಲೇ ಜೀವನದಲ್ಲಿ ಬೆಳಕು ಬರುಪಡೆ.